ಹಾಯ್ ಸ್ನೇಹಿತರೆ, ಇವತ್ತೇ ಗೋವಾ ಸ್ಪೆಷಲ್ ಎಲ್ಲಿ ಮೀನಿನ ಅಂಬಡಿ ತಿಕ್ಕಟ್ಟು ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ತುಂಬ ಟೇಸ್ಟಾಗಿ ಖಾರವಾಗಿ ಹುಳಿಯಾಗಿ ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಗೋವಾ ಸ್ಪೆಷಲ್ ಅಂಬಡಿ ತಿಕ್ಕಟ್ಟು ಮಾಡಲು ಮಿಕ್ಸರ್ ಜಾರಲ್ಲಿ ಮಸಾಲೆ ರುಬ್ಕೊಳ್ತೀನಿ. ಈಗ 10 ಬ್ಯಾಡಗಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, 1/4 ಟೇಬಲ್ ಸ್ಪೂನು ಜೀರಿಗೆ, 2 ಬೆಳ್ಳುಳ್ಳಿ ಎಸಳು, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಖಾರ ಮತ್ತು ಉಪ್ಪು ನೀವು ಬೇಕಾದ ಹಾಗೆ ಹಾಕ್ಕೊಳ್ಳಿ. ಅದೇ ರೀತಿ ಮುರುಳಿನ ಹುಳಿಯನ್ನು 5 ಮುರುಳಿನ ಹುಳಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ನೋಡಿ. ಸ್ವಲ್ಪ ನೀರು ಹಾಕಿ ನೈಸಾಗಿ ಮಸಾಲೆ ರುಬ್ಕೊಳ್ಬೇಕು. ಇದರಲ್ಲಿ ನಾನು ತೆಂಗಿನ ತುರಿ ಯೂಸ್ ಮಾಡದೇನೆ ಮಾಡ್ತಾ ಇದ್ದೀನಿ. ಅಂಬಡಿ ತಿಕ್ಕಟ್ಟು ಮಾಡುವಾಗ ತೆಂಗಿನ ತುರಿ ಯೂಸ್ ಮಾಡಲ್ಲ. ಅದೇ ರೀತಿ ಎಲ್ಲಿ ಮೀನು 15 ತೊಗೊಂಡಿದ್ದೆ, ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಮಸಾಲೆ ರುಬ್ಬಿ ಆಗಿದೆ. ಇದರಲ್ಲಿ ಈಗ 5 ತ್ರಿಫಲನ ಹಾಕ್ತಾ ಇದ್ದೀನಿ ನೋಡಿ. ತ್ರಿಫಲ ಹಾಕುವುದರಿಂದ ಘಮ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರಾಗಿ ಮತ್ತೊಂದು ಸಲ ಮಿಕ್ಸರ್ ಜಾರು ಅಲ್ಲಿ ಮತ್ತೊಂದು ಸಲ ತಿರುಗಿಸ್ಬೇಕು ಮಿಕ್ಸರು. ಅದೇ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮುರುಳಿನ ಹುಳಿ ಹಾಕಿಟ್ಟಿದ್ದೀನಿ. ನಾನು ಮಣ್ಣಿನ ಪಾತ್ರೆಯಲ್ಲಿ ಅಂಬಡಿ ತಿಕ್ಕಟ್ಟು ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯ ಪಾತ್ರೆಯನ್ನು ಯೂಸ್ ಮಾಡ್ಬೋದು. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಮಿಕ್ಸರ್ ಜಾರಲ್ಲಿ ನೀರು ಹಾಕಿ ಜಾರ್ ತೊಳೆದುಬಿಟ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಂಬಡಿ ತಿಕ್ಕಟ್ಟು ಆಗೋದ್ರಿಂದ ಜಾಸ್ತಿ ನೀರು ಯೂಸ್ ಮಾಡಬೇಡಿ. ಖಾರ ಮತ್ತು ಹುಳಿಯಾಗಿ ತುಂಬ ಟೇಸ್ಟ್ ಆಗುತ್ತೆ. ಖಾರ ಮತ್ತು ಸರಿಸಮವಾಗಿ ಹಾಕ್ಕೊಳ್ಬೇಕು. ಖಾರ ಮತ್ತು ಹುಳಿಯನ್ನು ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಕುದಿ ಬಂದಮೇಲೆ ಮೀನಾಗಬೇಕು, ಇಲ್ಲಾಂದರೆ ಮುಳ್ಳು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕುದಿ ಬಂದಿದೆ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವ ಎಲ್ಲಿ ಮೀನನ್ನು ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣ ಮೀನು ಆಗುವುದರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಮೀನು ಹಾಕಿ ಜಾಸ್ತಿ ಹೊತ್ತು ಕುದಿಸಬೇಡಿ, ಇಲ್ಲಾದರೆ ಮುಳ್ಳು ಬಿಟ್ಟುಬಿಡುತ್ತೆ. ಮತ್ತು ಚಮಚವನ್ನು ಕೂಡ ಹಾಕಬೇಡಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಕುದಿಸ್ಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಡಿ. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೆ ಕುದಿಸ್ಕೊಳ್ಳಿ. ರೆಡಿಯಾಗಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಎಷ್ಟು ಸೂಪರಾಗಿ ಬಂದಿದೆ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.